2018 ಹಾಗೂ 2019ನೇ ಸಾಲಿನ ಸಾಧಕರು ಪ್ರಶಸ್ತಿ ಪುರಸ್ಕೃತರು ಇದೀಗ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಅವರೆಲ್ಲರಿಗೂ ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕು ಅಂತ ವಿನಂತಿಸ್ಕೊತಾ ಇದ್ದೀನಿ. ಒಂದು ಪ್ರೀತಿಪೂರ್ವಕ ಗೌರವಯುತ ಚಪ್ಪಾಳೆ ಈ ಎಲ್ಲ ಸಾಧಕರಿಗಾಗಿ. ವಿಶೇಷ ಇವತ್ತು ಈ ವೇದಿಕೆಯಲ್ಲಿ ಮೊದಲ ಸಾಲಿನಲ್ಲಿರುವಂತಹ 2018 ಹಾಗೆ 2019ನೇ ಸಾಲಿನ ಈ ಪ್ರಶಸ್ತಿ ಪುರಸ್ಕೃತರೆಲ್ಲರಿಗೂ ಕೂಡ ತಲಾ 20,000 ರೂಪಾಯಿ ನಗದು ಹಾಗೆ 100 ಗ್ರಾಂ ಬೆಳ್ಳಿಯ ಪದಕವನ್ನು ನೀಡಿ ಗೌರವಿಸಲಾಗ್ತಾ ಇದೆ. ನಾವೆಲ್ಲರೂ ಕೂಡ ಸಂಭ್ರಮಿಸುವಂತ ಸಂದರ್ಭ ಅಂತ ಹೇಳಿದ್ರೆ ಅದು ಬರೀ ನಮ್ಮ ಸಿನಿಮಾ ಅಲ್ಲ, ನಮ್ಮೆಲ್ಲರ ಸಿನಿಮಾ ಆಗಿರೋದ್ರಿಂದ ಎಲ್ಲರೂ ಸೇರಿ ಚಪ್ಪಾಳೆಗಳನ್ನ ನೀಡ್ತಾ ಅಭಿನಂದಿಸೋಣ ವೇದಿಕೆಯಲ್ಲಿ. 2018ನೇ ಇಸವಿಯಲ್ಲಿ ಆ ಸಾಲಿನಲ್ಲಿ ಗಮನಿಸೋದಾದ್ರೆ ಮತ್ತೊಮ್ಮೆ ನಿಮ್ಮ ಮುಂದೆ ಅತ್ಯುತ್ತಮ ಕತೆ ಈ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಶ್ರೀ ಹರೀಶ್ ಎಸ್, ಚಿತ್ರ ನಾಯಿಗೆರೆ. ಅತ್ಯುತ್ತಮ ಚಿತ್ರಕಥೆ ಶ್ರೀ ಪಿ ಶೇಷಾದ್ರಿ, ಮುಖರ್ಜಿಯ ಕನಸು. ಅತ್ಯುತ್ತಮ ಸಂಭಾಷಣೆ ಶ್ರೀ ಶಿರೀಶ್ ಜೋಶಿ, ಚಿತ್ರ ಸಾವಿತ್ರಿಬಾಯಿ ಫುಲೆ. ಅತ್ಯುತ್ತಮ ಛಾಯಾಗ್ರಹಣ ಶ್ರೀ ನವೀನ್ ಕುಮಾರ್ ಐ, ಚಿತ್ರ ಅಮ್ಮಚ್ಚಿ ಎಂಬ ನೆನಪು. ಅತ್ಯುತ್ತಮ ಸಂಕಲನ ಶ್ರೀ ಸುರೇಶ್ ಆರ್ಮುಗಂ, ಚಿತ್ರ ತ್ರಾಟಕ. ಅತ್ಯುತ್ತಮ ಕಲಾ ನಿರ್ದೇಶನ ಶ್ರೀ ಶಿವಕುಮಾರ್ ಜೆ, ಕೆಜಿಎಫ್ ಚಿತ್ರಕ್ಕಾಗಿ. ಅತ್ಯುತ್ತಮ ಬಾಲನಟ ಮಾಸ್ಟರ್ ಅರೇನ್, ಚಿತ್ರ ರಾಮನ ಸವಾರಿ. ಅತ್ಯುತ್ತಮ ಬಾಲನಟಿ ಬೇಬಿ ಸಿಂಚನ, ಚಿತ್ರ ಅಂದವಾದ. ಅತ್ಯುತ್ತಮ ಗೀತರಚನೆ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ, ಚಿತ್ರ ಬಯಲಾಟದ ಭೀಮಣ್ಣ, ಹಾಡು ಸಾವೆ ಸಾವೆ ಸಾವೆ. ಈ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ 20,000 ನಗದು ಹಾಗೂ 100 ಗ್ರಾಂ ಬೆಳ್ಳಿಯ ಪದಕವನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಸಂಭ್ರಮವೋ ಸಂಭ್ರಮವ ಎನ್ನುವಂತೆ ಎಲ್ಲರೂ ಕೂಡ ಸಿನಿಮಾದ ಮೂಲಕ ಬದುಕನ್ನ ಕಟ್ಕೊಳ್ಳೋದ್ರ ಜೊತೆಗೆ ಇನ್ನೊಂದಷ್ಟು ಜನಕ್ಕೆ ಬದುಕನ್ನ ಕಟ್ಟಿಕೊಡೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಮತ್ತೆ ಮತ್ತೆ ಇಲ್ಲಿ ನಿರ್ಮಾಣವಾದಂಥ ಸಿನಿಮಾಗಳು, ಅದನ್ನ ತಯಾರು ಮಾಡಿದಂಥ ಇಡೀ ಸಮೂಹ, ಅದೆಲ್ಲದಕ್ಕೂ ಕೂಡ ಪ್ರತ್ಯೇಕವಾದ ಅಭಿನಂದನೆಗಳ ಜೊತೆಗೆ ಇಲ್ಲಿ ವಿಶೇಷವಾದಂಥ ವಿಭಾಗಗಳಲ್ಲಿ ಹೆಚ್ಚು ಮೆಚ್ಚುಗೆಯನ್ನ ಪಡೆದವರಿಗೆ ಪ್ರಶಸ್ತಿಗಳನ್ನು ಕೊಡಲಾಗತ್ತೆ. ಅಂತ ಪ್ರಶಸ್ತಿಗೆ ಭಾಜನರಾಗಿರುವಂಥ ವಿವಿಧ ವಿಭಾಗಗಳ 2018ನೇ ಸಾಲಿನ ಪ್ರಶಸ್ತಿ ಪುರಸ್ಕೃತರಿಗೆ ಈ ಬಾರಿ ಅಂದ್ರೆ ವಿಶೇಷ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ನೀಡಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅತ್ಯಂತ ಗೌರವದಿಂದ ಗೌರವಿಸ್ತಾ ಇದ್ದಾರೆ ಆ ಪ್ರಶಸ್ತಿಗಳನ್ನ ಕೊಡಮಾಡೋ ಮೂಲಕ. 2018ನೇ ಸಾಲಿನಲ್ಲಿಯೇ ಸುಮಾರು 300ಕ್ಕೂ ಹೆಚ್ಚು ಸಿನಿಮಾಗಳು ತೆರೆ ಕಂಡಿದ್ದು ಅಥವಾ ಪ್ರೊಡಕ್ಷನ್ ಆಗಿದ್ದು ಇಲ್ಲಿ ಆಯ್ಕೆ ಮಾಡಿ ಉತ್ತಮರಲ್ಲಿ ಅತ್ಯುತ್ತಮರನ್ನ ಗುರುತಿಸಲಾಗ್ತಾ ಇದೆ. ಆ ತಂತ್ರಜ್ಞರು, ಆ ಕಲಾವಿದರು ಈ ವೇದಿಕೆಯನ್ನೇರಿ ಕರ್ನಾಟಕದ ಹೆಮ್ಮೆಯ ಪ್ರಶಸ್ತಿ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ತಮ್ಮದಾಗಿಸ್ಕೊತಾ ಇದ್ದಾರೆ. ಆ ಪ್ರಶಸ್ತಿಗೆ, ಆ ಗೌರವಕ್ಕೆ ಭಾಜನರಾಗ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಪ್ರಶಸ್ತಿ ಪುರಸ್ಕೃತರಿಗೆ ಈ ಗೌರವವನ್ನ ನೀಡಿ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ. ಬಹುಶಃ ನಮ್ಮೆಲ್ಲರಿಗೂ ಕೂಡ ಸಿನಿ ಜಗತ್ತಿನ ಈ ಲೋಕವನ್ನ ತೆರೆದಿಡೋದ್ರ ಜೊತೆಗೆ ಹಲವರ ಕನಸಿಗೆ ಬಣ್ಣ ಹಚ್ಚುವ, ಹಲವರ ಕನಸಿಗೆ ಶಕ್ತಿ ನೀಡುವಂತ, ಅವರ ಬದುಕನ್ನ ಪ್ರಜ್ವಲಿಸುವಂತ ಪ್ರಶಸ್ತಿ ಸಮ್ಮಾನಗಳ ಮೂಲಕ ಇನ್ನಷ್ಟು ಗೌರವಿಸಿ ಅವರ ಜವಾಬ್ದಾರಿಗಳನ್ನ ಹೆಚ್ಚಿಸಿ ಸಮಾಜಕ್ಕೆ ಒಂದಷ್ಟು ಒಳ್ಳೆ ಸಿನಿಮಾಗಳನ್ನ ಕೊಡುವಂತ ಕೆಲಸ ನೀವು ಮಾಡ್ತಾ ಇದ್ದೀರಾ. ಮಾಡಿ ಇನ್ನೊಂದಷ್ಟು ಜನಕ್ಕೆ ಬದುಕು ಕಟ್ಕೊಳ್ಳೋದಕ್ಕೆ ನೀವು ಶಕ್ತಿಯಾಗಿ ಎನ್ನುವಂತ ಬೆಂತಟ್ಟುವಂತ ಕೆಲಸ ಸರ್ಕಾರದ ವತಿಯಿಂದ ಅತ್ಯಂತ ವಿಶೇಷವಾಗಿ ಮಾಡಲಾಗ್ತಾ ಇದೆ. ಜೊತೆಗೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಪ್ರತಿ ಬಾರಿಯೂ ಕೂಡ ಸಿನಿಮಾ ಮಾಧ್ಯಮಕ್ಕೆ ವಿಶೇಷ ಆದ್ಯತೆಯನ್ನ ಕೊಟ್ಟು ಗೌರವಿಸಿ ಪುರಸ್ಕಾರ ಕೊಡುವ ಕೆಲಸ ಮಾಡಲಾಗ್ತಾ ಇದೆ. ಈಗ 2019ನೇ ಸಾಲಿನ ಸಾಧಕರನ್ನ ಗೌರವಿಸುವಂತಹ ಸಮಯ. ಅತ್ಯುತ್ತಮ ಕಥೆ ಶ್ರೀ ಜಯಂತ್ ಕಾಯ್ಕಿಣಿಯವರು, ಚಿತ್ರ ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ. ಅತ್ಯುತ್ತಮ ಚಿತ್ರಕಥೆ ಡಾರ್ಲಿಂಗ್ ಕೃಷ್ಣ, ಚಿತ್ರ ಲವ್ ಮಾಕ್ಟೇಲ್. ಅತ್ಯುತ್ತಮ ಸಂಭಾಷಣೆ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ, ಚಿತ್ರ ಅಮೃತಮತಿ. ಅತ್ಯುತ್ತಮ ಛಾಯಾಗ್ರಹಣ ಶ್ರೀ GS ಭಾಸ್ಕರ್, ಚಿತ್ರ ಮೋಹನದಾಸ. ಅತ್ಯುತ್ತಮ ಸಂಕಲನ ಶ್ರೀ G ಬಸವರಾಜ್ ಅರಸ್ ಅವರು, ಚಿತ್ರ ಝಾನ್ಸಿ IPS. ಅತ್ಯುತ್ತಮ ಕಲಾ ನಿರ್ದೇಶನ ಶ್ರೀ ಹೊಸ್ಮನೆ ಮೂರ್ತಿ, ಚಿತ್ರ ಮೋಹನದಾಸ. ಅತ್ಯುತ್ತಮ ಬಾಲನಟ ಮಾಸ್ಟರ್ ಪ್ರೀತಮ್,
ಚಿತ್ರ ಮಿಂಚುಹುಳು. ಅತ್ಯುತ್ತಮ ಬಾಲನಟಿ ಬೇಬಿ ವೈಷ್ಣವಿ ಅಡಿಗ, ಚಿತ್ರ ಸುಗಂಧಿ. ಅತ್ಯುತ್ತಮ ಗೀತ ರಚನೆ 2019 ಶ್ರೀ ರಜಾಕ್ ಪುತ್ತೂರು, ಚಿತ್ರ ಪೆನ್ಸಿಲ್ ಬಾಕ್ಸ್. ಈ ಪ್ರಶಸ್ತಿ ಪುರಸ್ಕೃತರಿಗೂ ಕೂಡ ತಲಾ 20,000 ರೂಪಾಯಿ ನಗದು ಹಾಗೂ 100 ಗ್ರಾಂ ಬೆಳ್ಳಿಯ ಪದಕವನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಎಲ್ಲ ಸಾಧಕರಿಗೆ ಮತ್ತೊಮ್ಮೆ ನಮ್ಮ ಕಡೆಯಿಂದ ಪ್ರೀತಿಯ ಶುಭಾಶಯಗಳು. ಕರ್ನಾಟಕ ಸರ್ಕಾರ ಮತ್ತು ವಾರ್ತಾ ಹಾಗೂ ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಯೋಗದೊಂದಿಗೆ ಇವತ್ತು ಆಯೋಜಿಸಿರುವ ಈ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಗೌರವವನ್ನ ಇದೀಗ ನಿಮ್ಮ ಮುಂದೆ ಮೊದಲನೇ ಸುತ್ತಿನಲ್ಲಿ ನೀಡ್ತಾ ಇದ್ದೇವೆ, ನೋಡ್ತಾ ಇದ್ದೀವಿ. ಇನ್ನು 2019ನೇ ಸಾಲಿನ ಈ ಎಲ್ಲ ಪ್ರಶಸ್ತಿಗೆ ಭಾಜನರಾದವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ತಿಳಿಸೋಣ. ಆದರೆ ಒಂದೊಮ್ಮೆ ಪ್ರತಿ ಬಾರಿಯೂ ಅನ್ಸತ್ತೆ, ಜೀವಮಾನದಲ್ಲಿ ಈ ಪ್ರಶಸ್ತಿಗಳನ್ನು ತೆಗೆದುಕೊಂಡಾಗ ನಮ್ಮ ಬದುಕಿನ ಮೌಲ್ಯಗಳನ್ನು ಹೆಚ್ಚುತ್ತೆ. ಅದರೊಟ್ಟಿಗೆ ಮತ್ತೆ ಈ ಪ್ರಶಸ್ತಿಯನ್ನು ಸ್ವೀಕರಿಸುವಂಥ ಸಮಾರಂಭ, ಅಲ್ಲಿ ತೆಗೆಯುವಂಥ ಒಂದು ಸಮೂಹ ಚಿತ್ರ, ಮತ್ತೆ ನಾವು ಯಾವತ್ತೋ ಆ ಪುಟವನ್ನು ತಿರುಗಿಸಿದಾಗ, ಆ ಫೋಟೋವನ್ನು ನೋಡಿದಾಗ ನಮಗೆ ಮತ್ತಷ್ಟು ಖುಷಿಯನ್ನು ತಂದುಕೊಡುತ್ತೆ, ಆತ್ಮವಿಶ್ವಾಸವನ್ನು ಕೂಡ ಹೆಚ್ಚಿಸಿಕೊಡುತ್ತೆ. ಆ ಹಿನ್ನೆಲೆಯಲ್ಲಿ ವೇದಿಕೆಯಲ್ಲಿ 2018 ಹಾಗೆ 2019ನೇ ಸಾಲಿನ ವಿವಿಧ ರೀತಿಯ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಆ ಸಿನಿಮಾಗಳ ತಂಡಕ್ಕೆ ಕೀರ್ತಿ ತಂದುಕೊಟ್ಟಂತ ಇವರಿಷ್ಟೂ ಜನ ವೇದಿಕೆಯಲ್ಲಿದ್ದಾರೆ. ಮತ್ತೊಮ್ಮೆ ಅಭಿನಂದಿಸುವಂತ ಸಂದರ್ಭ ನಮ್ಮದಾಗ್ತಾ ಇದೆ. ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ಪ್ರತಿಯೊಬ್ಬರನ್ನೂ ಕೂಡ ಮಾತಾಡಿಸಿ ಅವರಿಗೆ ಶಭಾಷ್ ಹೇಳಿ ಪ್ರಶಸ್ತಿಯನ್ನು ನೀಡ್ತಾ ಇರೋದು ಅವರ ಸರಳತೆಗೆ ಮತ್ತೊಂದು ಸಾಕ್ಷಿ ಅಂತ ನಾನು ಹೇಳ್ಬೋದು. ಮತ್ತೊಂದು ವಿಷಯ ಶ್ರೀನಿವಾಸ್, ಅದೇನು ಅಂದ್ರೆ 2018ರಲ್ಲಿ 300ಕ್ಕೂ ಹೆಚ್ಚು ಸಿನಿಮಾಗಳು ಬಿಡುಗಡೆಯಾಗಿದೆ. 2019ರಲ್ಲಿ 350ಕ್ಕೂ ಹೆಚ್ಚು ಸಿನಿಮಾಗಳು ಬಿಡುಗಡೆಯಾಗಿದೆ. ಇದು ಈಗಿನ ಸಂದರ್ಭದಲ್ಲಿ 2024-25 ಈ ಸಾಲಿನ ಗಮನಿಸಿದ್ರೆ ಸುಮಾರು 450ಕ್ಕೂ ಹೆಚ್ಚು ಸಿನಿಮಾಗಳು ಬಿಡುಗಡೆಯಾಗ್ತಾ ಇದೆ. ಅಂದ್ರೆ ಒಟ್ಟಾರೆ ಇಡೀ ಭಾರತದಲ್ಲಿ ಅತ್ಯಂತ ಹೆಚ್ಚು ಸಿನಿಮಾಗಳು ಬಿಡುಗಡೆಯಾಗೋದು, ತಯಾರಾಗೋದು ಅದು ನಮ್ಮ ಹೆಮ್ಮೆಯ ಕರ್ನಾಟಕದಲ್ಲಿ. ಒಂದು ಸಮೂಹ ಚಿತ್ರಕ್ಕೆ ಜೊತೆಯಾಗ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ವೇದಿಕೆಯ ಎಲ್ಲ ಗಣ್ಯಮಾನ್ಯರು. ನಮಗೂ ಕೂಡ ಆ ಸಂಭ್ರಮಕ್ಕೆ ಜೊತೆಯಾಗೋದಕ್ಕೆ ಅವಕಾಶಗಳಿದೆ. ಅಂದ್ರೆ ಎಲ್ಲರೂ ಕೂಡ ಚಪ್ಪಾಳೆಗಳನ್ನ ನೀಡಿ ಅಭಿನಂದಿಸಬೇಕು ಅಂತ ನಾವು ಮತ್ತೊಮ್ಮೆ ಕೇಳ್ಕೊಳ್ತೀವಿ. ಚಿತ್ರ ಜಗತ್ತಿಗೆ ಶ್ರೇಯಸ್ಸು, ಚಿತ್ರ ಜಗತ್ತಿಗೆ ಉತ್ತೇಜನ, ಚಿತ್ರ ಜಗತ್ತಿಗೆ ಹೊಸ ಬೆಳಕನ್ನು ನೀಡುವ ನಿಟ್ಟಿನಲ್ಲಿ ಇವರೆಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ. ಅದಕ್ಕೆ ಪ್ರೀತಿಯಿಂದ ಅಭಿನಂದಿಸ್ತಾ ಇದ್ದೀವಿ. 2018 ಹಾಗೆ 2019 ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ಕೊಡಮಾಡಿ ಇದೀಗ ಅಭಿನಂದಿಸ್ತಾ ಇರುವಂತ ಸಂದರ್ಭ. ಒಂದು ಕಡೆ ಪ್ರಶಸ್ತಿ ಪುರಸ್ಕೃತರು ಸಾಧಕರಾದ್ರೆ, ಮತ್ತೊಂದು ಕಡೆ ಅವರ ಪ್ರೀತಿಯ ಸಂಬಂಧಿಕರು, ಮನೆಯವರು ಆ ಯಶಸ್ಸನ್ನ, ಆ ಗೌರವವನ್ನ ಅವ್ರು ಪಡ್ಕೋತಾ ಇದ್ರೆ ಅಲ್ಲಿ ಸಂಭ್ರಮ, ಹೆಮ್ಮೆಯಿಂದ ಅವರು ಭಾವಚಿತ್ರಗಳನ್ನ ತಗೋತಾ ಇದ್ದಾರೆ, ಅವ್ರ ಫೋಟೋಗಳನ್ನ ಕ್ಲಿಕ್ಕಿಸ್ತಾ ಇದ್ದಾರೆ. ಹೌದು, ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸೋಣ. 2018 2019 ವಿವಿಧ ನಮೂನೆಯಲ್ಲಿ ಗೌರವವನ್ನ ಸೂಚಿಸಿದಂಥ ಸಂದರ್ಭಕ್ಕೆ ಪ್ರಶಸ್ತಿಗಳಿಗೆ ಭಾಜನರಾದವರಿಗೆ ಎಲ್ರಿಗೂ ಕೂಡ ವಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಕೂಡ ತಿಳಿಸ್ತಾ ಇದ್ದೀವಿ. ಈ ಕ್ಷಣದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಆಗ್ಲೇ ಹೇಳಿದ್ರು, ನಾನು ಚಿಕ್ಕ ವಯಸ್ಸಿನಲ್ಲಿ ಪ್ರತಿಯೊಂದು ಸಿನಿಮಾ ನೋಡ್ತಾ ಇದ್ದೆ, ಪ್ರತಿದಿನವೂ ಸಿನಿಮಾ ನೋಡ್ತಾ ಇದ್ದೆ ಅಂತ. ಹಾಗಾಗಿ ಅವರಿಂದ ಈ ಪ್ರಶಸ್ತಿಗಳು ಸಾಧಕರಿಗೆ ಸಿಗ್ತಾ ಇರೋದು ಅವ್ರಿಗೂ ಬಹಳ ಖುಷಿ ಆಗ್ತಾ ಇದೆ, ಕಲಾವಿದರಿಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈಗ ಮುಂದುವರಿಸೋಣ. 2018ನೇ ಸಾಲಿನ ಅತ್ಯುತ್ತಮ ಪೋಷಕ ನಟ ಶ್ರೀ KS ಅಶ್ವಥ್ ಹೆಸರಿನಲ್ಲಿ ಕೊಡಮಾಡುವಂತ ಪ್ರಶಸ್ತಿ ಶ್ರೀ ಬಾಲಾಜಿ ಮನೋಹರ್, ಚಿತ್ರ ಚೂರಿಕಟ್ಟೆ. ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಇನ್ನು 2018ನೇ ಸಾಲಿನ ಅತ್ಯುತ್ತಮ ಪೋಷಕ ನಟಿ ಶ್ರೀಮತಿ ವೀಣಾ ಸುಂದರ್, ಚಿತ್ರ ಆ ಕರಾಳ ರಾತ್ರಿ. ಹಾಗೆ ವಿಶೇಷವಾಗಿ ತೀರ್ಪುಗಾರರ ವಿಶೇಷ ಪ್ರಶಸ್ತಿಯನ್ನ ಕೂಡ ಕೊಡಮಾಡಲಾಗತ್ತೆ. ಆ ನಿಟ್ಟಿನಲ್ಲಿ
ಪ್ರಶಸ್ತಿಗೆ ಭಾಜನರಾದವರು ಶ್ರೀ ಅನಂತರಾಯಪ್ಪ ಹೆಚ್, ಚಿತ್ರ ಸಮಾನತೆಯ ಕಡೆಗೆ. ದಯಮಾಡಿ ವೇದಿಕೆಗೆ ಬರಬೇಕು. ಇನ್ನು 2018ನೇ ಸಾಲಿನ ಅತ್ಯುತ್ತಮ ನಿರ್ಮಾಣ ನಿರ್ವಾಹಕ ಶ್ರೀ ವಿ ಥಾಮಸ್, ಚಿತ್ರ ಅಬ್ಬೆ ತುಮಕೂರು ಸಿದ್ಧಪುರುಷ ವಿಶ್ವಾರಾಧ್ಯರು. ಚಲನಚಿತ್ರದಲ್ಲಿ ಸಾಹಿತ್ಯಕವಾಗಿ ಕೂಡ ಗೌರವಿಸುವ ಕೆಲಸವನ್ನು ಮಾಡಲಾಗುತ್ತೆ. ಚಲನಚಿತ್ರ ಸಾಹಿತ್ಯ ವಾರ್ಷಿಕ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಈ ನಿಟ್ಟಿನಲ್ಲಿ ಚಲನಚಿತ್ರ ಸಾಹಿತ್ಯ ಅದು ಚಿತ್ರಕಥೆ ಹಾಗೆಂದರೇನು, ಇದರ ಲೇಖಕರು ಶ್ರೀಯುತ NS ಶಂಕರ್ ಅವರು, ಪ್ರಕಾಶಕರು ಕರ್ನಾಟಕ ಚಲನಚಿತ್ರ ಅಕಾಡೆಮಿ. ದಯಮಾಡಿ ವೇದಿಕೆಗೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಚಲನಚಿತ್ರ ಸಾಹಿತ್ಯ ಈ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿರುವಂತಹ ಮತ್ತೊಂದು ವಿಷಯ ಬಗ್ಗೆ ಹೇಳಬೇಕು ಅಂದ್ರೆ ಶ್ರೀ ಡಾಕ್ಟರ್ ಶರಣು ಹುಲ್ಲೂರ್ ಅವರು ಲೇಖಕರು. ಅಂಬರೀಷ್ ವ್ಯಕ್ತಿತ್ವ ವರ್ಣರಂಜಿತ ಬದುಕು, ಪ್ರಕಾಶಕರು ಸಾವಣ್ಣ ಎಂಟರ್ಪ್ರೈಸಸ್, ಬೆಂಗಳೂರು. ಇನ್ನು ಕಿರುಚಿತ್ರ ವಿಭಾಗದಲ್ಲೂ ಕೂಡ ಪ್ರಶಸ್ತಿಯನ್ನ ಕೊಡಮಾಡಲಾಗುತ್ತೆ. ಆ ಹಿನ್ನೆಲೆಯಲ್ಲಿ 2018ನೇ ಸಾಲಿನ ಆ ಒಂದು ವಿಭಾಗದಲ್ಲಿ ಪಡುವಾರಹಳ್ಳಿ ಈ ಕಿರುಚಿತ್ರದ ನಿರ್ಮಾಪಕರು ಶ್ರೀ ಮನೋಜ್ ಕುಮಾರ್ ವಿ, ಹಾಗೆ ನಿರ್ದೇಶಕರು ಕೂಡ ಅವರೇ ಶ್ರೀ ಮನೋಜ್ ಕುಮಾರ್ ವಿ. ದಯಮಾಡಿ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೀವಿ. ಇನ್ನು 2019ನೇ ಸಾಲಿನ ಪ್ರಶಸ್ತಿಗಳನ್ನ ಗಮನಿಸೋದಾದ್ರೆ ಅನುಪಮ, ನಮಗೆ ಸಿನಿಮಾಗಳ ಜಗತ್ತನ್ನ ಗಮನಿಸಿದಾಗ ಎಲ್ಲ ಬದಲಾವಣೆಗಳ ಜೊತೆಗೆ ಹೆಜ್ಜೆ ಹಾಕ್ತಾ ಇದೆ. ಅಷ್ಟಾಗಿ ಸಿನಿಮಾಗೆ ಸಂಬಂಧಪಟ್ಟಂತ ಸಾಹಿತ್ಯಿಕವಾದಂಥ ಕೆಲಸಕ್ಕೂ ಕೂಡ ಗೌರವ ಸೂಚಿಸೋ ಕೆಲಸ ಇಲ್ಲಾಗ್ತಾ ಇದೆ. ಅದರ ಜೊತೆಗೆ ಕಿರುಚಿತ್ರದ ಮೂಲಕ ಹಿರಿತೆರೆಗೆ ಬರೋದಕ್ಕೆ ಸಾಧ್ಯವಿದೆ ಅನ್ನೋದಕ್ಕೆ ಕಿರುಚಿತ್ರಗಳನ್ನು ಕೂಡ ಗಣನೆಗೆ ತೆಗೆದುಕೊಂಡಿದೆ. ಹಾಗಾಗಿ ಅದಕ್ಕೂ ಕೂಡ ಪ್ರಶಸ್ತಿ ಕೊಡಮಾಡುವಂಥ ಕಾಯಕ ಆರಂಭ ಮಾಡಿರೋದು ವಿಶೇಷ. ಹೌದು, ಖಂಡಿತವಾಗ್ಲೂ. ಈಗ 2019ನೇ ಸಾಲಿನ ಪ್ರಶಸ್ತಿಗಳನ್ನ ಗಮನಿಸೋದಾದ್ರೆ ಅತ್ಯುತ್ತಮ ಪೋಷಕ ನಟ ಅಂದ್ರೆ KS ಅಶ್ವಥ್ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಶ್ರೀ ತಬಲಾ ನಾಣಿಯವರು, ಚಿತ್ರ ಕೆಮಿಸ್ಟ್ರಿ ಆಫ್ ಕರಿಯಪ್ಪ. ಅತ್ಯುತ್ತಮ ಪೋಷಕ ನಟಿ ಆ ವಿಭಾಗದಲ್ಲಿ ಕುಮಾರಿ ಅನುಷಾ ಕೃಷ್ಣ, ಚಿತ್ರ ಬ್ರಾಹ್ಮಿ. ವೇದಿಕೆಗೆ ಬರಬೇಕು. ತೀರ್ಪುಗಾರರ ವಿಶೇಷ ಪ್ರಶಸ್ತಿ 2019, ನಿರ್ಮಾಪಕರು ಶ್ರೀ ಪುಟ್ಟಣ್ಣ ಅವರು, ನಿರ್ಮಾಣ ಸಂಸ್ಥೆ ಇಂಚರ ಪುಟ್ಟಣ್ಣ ಪ್ರೊಡಕ್ಷನ್ಸ್, ಚಿತ್ರ ಅಮೃತಮತಿ. ತೀರ್ಪುಗಾರರ ವಿಶೇಷ ಪ್ರಶಸ್ತಿ ಅದು 2019ರಲ್ಲಿ ಮತ್ತೋರ್ವರು ನಿರ್ಮಾಪಕರಾದಂಥ ಶ್ರೀ PNG ರಾಜ್ ಅವರು, ನಿರ್ಮಾಣ ಸಂಸ್ಥೆ ಬಾಲಾಜಿ ಚಿತ್ರ, ಚಲನಚಿತ್ರ ತಮಟೆ ನರಸಿಂಹಯ್ಯ. ದಯಮಾಡಿ ಅವರು ಕೂಡ ವೇದಿಕೆಗೆ ಬರಬೇಕು. 2019ನೇ ಸಾಲಿನ ಅತ್ಯುತ್ತಮ ನಿರ್ಮಾಣ ನಿರ್ವಾಹಕ ಶ್ರೀ R ಗಂಗಾಧರ್ ಅವರು, ಚಿತ್ರ ಮಕ್ಕಡ್ ಮನಸ್ಸು. ಹಾಗೆ ಚಲನಚಿತ್ರ ಸಾಹಿತ್ಯ ವಾರ್ಷಿಕ ಪ್ರಶಸ್ತಿಯಲ್ಲಿ 2019ನೇ ಸಾಲಿನ ಬೆಳ್ಳಿ ತೊರೆ ಸಿನಿಮಾ ಪ್ರಬಂಧ, ಇದಕ್ಕಾಗಿ ಲೇಖಕರಾದಂಥ ರಘುನಾಥ್ ಚಹ, ಪ್ರಕಾಶಕರು ಅಂಕಿತ ಪುಸ್ತಕ ಪ್ರಕಾಶ್ ಕಂಬತಳ್ಳಿ. ದಯಮಾಡಿ ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತೀವಿ. ಇನ್ನು 2019ರ ಕಿರುಚಿತ್ರ ಪ್ರಶಸ್ತಿ, ಚಿತ್ರ ಗುಳೆ, ನಿರ್ಮಾಪಕರು ಶ್ರೀ ಮನೋಹರ್ S ಅಯ್ಯರ್ ಅವರು, ಅವರ ಪರವಾಗಿ ಶ್ರೀಮತಿ ಶ್ರುತಿ ಅಯ್ಯರ್ ಅವರು ವೇದಿಕೆಗೆ ಬಂದು ಪ್ರಶಸ್ತಿಯನ್ನ ಪಡ್ಕೋಬೇಕು ಅಂತ ವಿನಂತಿಸ್ಕೊತಾ ಇದ್ದೀವಿ. ಹಾಗೂ ನಿರ್ದೇಶಕರು ಶ್ರೀ ಶ್ರೀನಾಥ್ S ಹಡಗಲಿ ಅವರು. ವಿಶೇಷವಾಗಿ ವೇದಿಕೆಯಲ್ಲಿ ಇದೀಗ 2018ನೇ ಸಾಲಿನ ಪ್ರಶಸ್ತಿಗಳನ್ನ ಮುಂದುವರೆದ ಭಾಗವಾಗಿ ಕೊಡ್ತಾ ಇದ್ದಾರೆ. ಅತ್ಯುತ್ತಮ ಪೋಷಕ ನಟ ಶ್ರೀ KS ಅಶ್ವಥ್ ಅವರ ಹೆಸರಿನಲ್ಲಿ ಕೊಡೋ ಪ್ರಶಸ್ತಿಯನ್ನ ಶ್ರೀ ಬಾಲಾಜಿ ಮನೋಹರ್, ಚಿತ್ರ ಚೂರಿಕಟ್ಟೆಗೆ ಪಡೆದುಕೊಂಡಿದ್ದಾರೆ. ಅತ್ಯುತ್ತಮ ಪೋಷಕ ನಟಿ ಶ್ರೀಮತಿ ವೀಣಾ ಸುಂದರ್, ಚಿತ್ರ ಆ ಕರಾಳ ರಾತ್ರಿ, ಅದಕ್ಕೆ ಪಡೆದುಕೊಂಡಿದ್ದಾರೆ. ಇವರಿಬ್ಬರಿಗೂ ಕೂಡ 20,000 ನಗದು ಹಾಗೂ 100 ಗ್ರಾಂ ಬೆಳ್ಳಿ ಪದಕವನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಇನ್ನು ತೀರ್ಪುಗಾರರ ವಿಶೇಷ ಪ್ರಶಸ್ತಿ 2018ನೇ ಸಾಲಿನಲ್ಲಿ ತೀರ್ಪುಗಾರರ ವಿಶೇಷ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಶ್ರೀ ಅನಂತರಾಯಪ್ಪ H ರವರು, ಚಿತ್ರ ಸಮಾನತೆಯ ಕಡೆಗೆ.
ಅತ್ಯುತ್ತಮ ನಿರ್ಮಾಣ ನಿರ್ವಾಹಕರು ಶ್ರೀ ವಿ ಥಾಮಸ್. ಚಿತ್ರ ಅಬ್ಬಿ ತುಮಕೂರು ಸಿದ್ಧಪುರುಷ ವಿಶ್ವಾರಾಧ್ಯರು. ಅವರಿಗೆ 20,000 ರೂಪಾಯಿ ನಗದು ಹಾಗೆ 100 ಗ್ರಾಂ ಬೆಳ್ಳಿಯ ಪದಕ ತಲಾ ನೀಡಲಾಗ್ತಾ ಇದೆ. ಇನ್ನು ಚಲನಚಿತ್ರ ಸಾಹಿತ್ಯ ವಾರ್ಷಿಕ ಪ್ರಶಸ್ತಿ ಈ ವಿಭಾಗವನ್ನ ಗಮನಿಸೋದಾದ್ರೆ 2018ರಲ್ಲಿ ಚಲನಚಿತ್ರ ಸಾಹಿತ್ಯ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿರುವಂಥದ್ದು ಚಿತ್ರಕಥೆ ಹಾಗಂದರೇನು. ಲೇಖಕರು ಶ್ರೀ NS ಶಂಕರ್ ರವರು, ಪ್ರಕಾಶಕರು ಕರ್ನಾಟಕ ಚಲನಚಿತ್ರ ಅಕಾಡೆಮಿ. ತಲಾ 10,000 ರೂಪಾಯಿ ನಗದು ಹಾಗೂ 25 ಗ್ರಾಂ ಬೆಳ್ಳಿಯ ಪದಕವನ್ನ ನೀಡಿ ಇವರಿಬ್ಬರಿಗೆ ಗೌರವವನ್ನ ನೀಡಲಾಗ್ತಾ ಇದೆ. ಹಾಗೆ ಮತ್ತೊಂದು ಪುಸ್ತಕ ಅಂಬರೀಷ್ ವ್ಯಕ್ತಿ ವ್ಯಕ್ತಿತ್ವ ವರ್ಣರಂಜಿತ ಬದುಕು. ಲೇಖಕರು ಡಾಕ್ಟರ್ ಶರಣು ಹುಲ್ಲೂರವರು ಹಾಗೆ ಪ್ರಕಾಶಕರು ಸಾವಣ್ಣ ಎಂಟರ್ಪ್ರೈಸಸ್ ಬೆಂಗಳೂರು. ವೇದಿಕೆಯಲ್ಲಿ ನೀಡಿ ಗೌರವಿಸಲಾಗ್ತಾ ಇದೆ. ಅವರಿಗೂ ಕೂಡ 10,000 ರೂಪಾಯಿ ನಗದು ಹಾಗೆ 25 ಗ್ರಾಂ ಬೆಳ್ಳಿ ಪದಕವನ್ನು ನೀಡಿ ಅಭಿನಂದಿಸಲಾಗ್ತಾ ಇದೆ. ಇನ್ನು 2018ನೇ ಸಾಲಿನ ಕಿರುಚಿತ್ರ ಪ್ರಶಸ್ತಿ ಈ ವಿಭಾಗದಲ್ಲಿ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿರುವಂತಹ ಚಿತ್ರ ಪಡುವಾರಹಳ್ಳಿ. ನಿರ್ಮಾಪಕರು ಶ್ರೀ ಮನೋಜ್ ಕುಮಾರ್ ವಿ, ನಿರ್ದೇಶಕರು ಕೂಡ ಅವರೇ, ಅಂದ್ರೆ ಶ್ರೀ ಮನೋಜ್ ಕುಮಾರ್ ವಿ ಅವರು. ಇವರಿಗೆ 25,000 ರೂಪಾಯಿ ನಗದು ಹಾಗೂ 50 ಗ್ರಾಂ ಬೆಳ್ಳಿಯ ಪದಕವನ್ನ ನೀಡಿ ಗೌರವವನ್ನ ನೀಡಲಾಗ್ತಾ ಇದೆ. ಎರಡನೇ ಸುತ್ತಿನಲ್ಲಿ ನಾವು 2018ನೇ ಸಾಲಿನ ಈ ಒಂದು ವಿಭಾಗದಲ್ಲಿ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಬಹಳ ಖುಷಿ ಅನ್ಸುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಅವರೆಲ್ಲರಿಗೂ ಕೂಡ ಬೆಂತಟ್ಟುವ ಒಂದು ಸುಂದರವಾದ ನಗುವಿನ ಜೊತೆಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಮೈಸೂರಿನ ಸಾಂಸ್ಕೃತಿಕ ನಗರಿಯನ್ನ ಚಿತ್ರನಗರಿಯಾಗಿ ಮಾರ್ಪಡುವ ಎಲ್ಲ ಹಿನ್ನೆಲೆಯ ಒಂದು ಮಹತ್ತರ ಹೆಜ್ಜೆ ಇದು ಅಂತ ಹೇಳಿದ್ರೆ ತಪ್ಪಿಲ್ಲ. ಆ ಪ್ರಶಸ್ತಿಯ ಕಾರ್ಯಕ್ರಮದ ಮೂಲಕ ಆ ಎಲ್ಲ ಭರವಸೆ ನಡೆದಂತೆ ನುಡಿದಂತೆ ನಡೆಯುತ್ತೇವೆ ಅನ್ನೋದನ್ನ ಇನ್ನಷ್ಟು ಗಟ್ಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಿಲ್ಲ. ಅದಕ್ಕೆ ಪ್ರಶಸ್ತಿ ಸ್ವೀಕರಿಸಿದಂತ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ. 2018ನೇ ಸಾಲಿನ ಈ ಕೆಳಕಂಡ ವಿಭಾಗದಲ್ಲಿ ಪ್ರಶಸ್ತಿಗೆ ಭಾಜನರಾಗಿರುವಂತ ಎಲ್ಲ ಸಾಧಕರಿಗೂ ಶುಭವಾಗಲಿ. ಮತ್ತೊಮ್ಮೆ ಶುಭಾಶಯಗಳನ್ನ ತಿಳಿಸ್ತಾ ಇದೀಗ 2019ನೇ ಸಾಲಿನ ಪ್ರಶಸ್ತಿಗಳ ಕಡೆಗೆ ಗಮನ ಹರಿಸೋಣ. ಅತ್ಯುತ್ತಮ ಪೋಷಕ ನಟ KS ಅಶ್ವಥ್ ಪ್ರಶಸ್ತಿ ಶ್ರೀ ತಬಲಾ ನಾಣಿ ಅವರಿಗೆ. ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಚಲನಚಿತ್ರಕ್ಕಾಗಿ ಅಭಿನಂದನೆ ಸಲ್ಲಿಸಲಾಗ್ತಾ ಇದೆ. ಇವರಿಗೂ ಕೂಡ 20,000 ರೂಪಾಯಿ ನಗದು ಹಾಗೂ 100 ಗ್ರಾಂ ಬೆಳ್ಳಿ ಪದಕವನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಅದರ ಜೊತೆಗೆ 2019ನೇ ಸಾಲಿನ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿರೋರು ಕುಮಾರಿ ಅನುಷಾ ಕೃಷ್ಣ, ಚಿತ್ರ ಬ್ರಾಹ್ಮಿ. ಇವರಿಗೂ ಕೂಡ 20,000 ರೂಪಾಯಿ ನಗದು ಹಾಗೂ ಬೆಳ್ಳಿ ಪದಕವನ್ನ 100 ಗ್ರಾಂ ಬೆಳ್ಳಿ ಪದಕವನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಇನ್ನು ತೀರ್ಪುಗಾರರ ವಿಶೇಷ ಪ್ರಶಸ್ತಿಯನ್ನ 2019ನೇ ಸಾಲಿಗೆ ಭಾಜನರಾಗಿರೋರು ನಿರ್ಮಾಪಕರಾದಂಥ ಶ್ರೀ ಪುಟ್ಟಣ್ಣ ಅವರು, ನಿರ್ಮಾಣ ಸಂಸ್ಥೆ ಇಂಚರ ಪುಟ್ಟಣ್ಣ ಪ್ರೊಡಕ್ಷನ್ಸ್, ಚಿತ್ರ ಅಮೃತಮತಿ. ಇವರಿಗೆ 10,000 ರೂಪಾಯಿ ನಗದು ಹಾಗೆ 50 ಗ್ರಾಂ ಬೆಳ್ಳಿಯ ಪದಕವನ್ನು ನೀಡಿ ಅಭಿನಂದಿಸಲಾಗ್ತಾ ಇದೆ. ಹಾಗೆ 2019ನೇ ಸಾಲಿನ ತೀರ್ಪುಗಾರರ ವಿಶೇಷ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ ನಿರ್ಮಾಪಕರು ಶ್ರೀ BNG ರಾಜ್ ರವರು, ನಿರ್ಮಾಣ ಸಂಸ್ಥೆ ಬಾಲಾಜಿ ಚಿತ್ರ ತಮಟೆ ನರಸಿಂಹಯ್ಯ. 2019ನೇ ಸಾಲಿನ ಅತ್ಯುತ್ತಮ ನಿರ್ಮಾಣ ನಿರ್ವಾಹಕರು ಶ್ರೀ R ಗಂಗಾಧರ್ ಅವರು. ಚಿತ್ರ ಮಕ್ಕಳ ಮನಸ್. 20,000 ರೂಪಾಯಿ ನಗದು ಹಾಗೆ 100 ಗ್ರಾಂ ಬೆಳ್ಳಿ ಪದಕವನ್ನ ಅವರಿಗೆ ನೀಡಿ ಗೌರವಿಸಲಾಗ್ತಾ ಇದೆ. ಇನ್ನು ಚಲನಚಿತ್ರ ಸಾಹಿತ್ಯ ವಾರ್ಷಿಕ ಪ್ರಶಸ್ತಿಯ ಕಡೆಗೆ ಗಮನ ಹರಿಸೋದಾದ್ರೆ 2019ನೇ ಸಾಲಿನಲ್ಲಿ ಚಲನಚಿತ್ರ ಸಾಹಿತ್ಯ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಬೆಳ್ಳಿ ತೊರೆ ಸಿನಿಮಾ ಪ್ರಬಂಧಗಳು. ಲೇಖಕರು ರಘುನಾಥ್ ಚ ಹ, ಪ್ರಕಾಶಕರು ಅಂಕಿತಾ ಪುಸ್ತಕ ಪ್ರಕಾಶ್ ಕಂಬತಳ್ಳಿ. ಇವರಿಗೆ ತಲಾ 10,000 ರೂಪಾಯಿ ನಗದು ಹಾಗೂ 25 ಗ್ರಾಂ ಬೆಳ್ಳಿಯ ಪದಕವನ್ನ ನೀಡಿ ಗೌರವಿಸಲಾಗ್ತಾ ಇದೆ. 2019ನೇ ಸಾಲಿನ ಕಿರುಚಿತ್ರ ಪ್ರಶಸ್ತಿಗೆ ಭಾಜನರಾಗಿರೋದು ಚಿತ್ರ ಗುಳೆ. ನಿರ್ಮಾಪಕರು ಶ್ರೀ ಮನೋಹರ್ ಎಸ್ ಅಯ್ಯರ್. ಅವರ ಪರವಾಗಿ ಅವರ ಧರ್ಮಪತ್ನಿ ಶ್ರೀಮತಿ ಶ್ರುತಿ ಅಯ್ಯರ್ ಅವರು ಸ್ವೀಕರಿಸ್ತಾ ಇದ್ದಾರೆ. ನಿರ್ದೇಶಕರು ಶ್ರೀ ಶ್ರೀನಾಥ್ ಎಸ್ ಹಡಗಲಿ. ಇವರಿಗೆ ತಲಾ
25,000 ರೂಪಾಯಿ ನಗದು ಹಾಗೂ 50 ಗ್ರಾಂ ಬೆಳ್ಳಿಯ ಪದಕವನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಪ್ರತಿಯೊಬ್ಬರಿಗೂ ಒಂದು ಕನಸಿರುತ್ತೆ. ನಾನು ಮಾಡುವಂಥ ಕೆಲಸದಲ್ಲಿ ನಾನು ಅತ್ಯುತ್ತಮನಾಗಬೇಕು, ಒಂದಷ್ಟು ಜನರ ಗೌರವ, ಪ್ರೀತಿ, ಪ್ರಶಂಸೆಗೆ ನಾನು ಪಾತ್ರನಾಗಬೇಕು ಅಥವಾ ಪಾತ್ರಳಾಗಬೇಕು. ಅದರ ಜೊತೆಗೆ ನನ್ನ ಕೆಲಸವನ್ನು ಅಚ್ಚುಕಟ್ಟಾಗಿ ಪ್ರಾಮಾಣಿಕತೆಯಿಂದ ಮಾಡಬೇಕು ಅಂತ. ಆ ಎಲ್ಲ ಶ್ರಮಕ್ಕೆ ಉತ್ತರವೇ ಈ ರಾಜ್ಯ ಪ್ರಶಸ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಕಾರಣ ಅವರ ಕಂಡಂಥ ಕನಸು ನನಸಾಗಿ ಜನರ ಪ್ರೀತಿ ಹಾಗೂ ರಾಜ್ಯ ಸರ್ಕಾರದಿಂದ ಗುರುತಿಸಲ್ಪಟ್ಟು ಈ ಬಾರಿ ಈ ವೇದಿಕೆಯಲ್ಲಿ 300-350ಕ್ಕೂ ಹೆಚ್ಚು ಸಿನಿಮಾಗಳು ಬಿಡುಗಡೆಯಾದರೂ ಕೂಡ ಈ ಸಾಧಕರು ಈ ವೇದಿಕೆ ಮೇಲೆ ಆಸೀನರಾಗಿ ಈ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. 2019ನೇ ಸಾಲಿನ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಒಂದು ಬಾರಿ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳು, ಶುಭಾಶಯಗಳು, ಶುಭವಾಗಲಿ. ಸಿನಿಮಾಗಳು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಿರ್ಮಾಣವಾಗ್ತಾ ಇದೆ ಅಂತ ಹೇಳಿದ್ರೆ ಪ್ರಶಸ್ತಿಗಳನ್ನ ಗಮನಿಸಿದಾಗ ಇನ್ನುಳಿದ ಸಿನಿಮಾಗಳು ಹಾಗೆ ಅದಕ್ಕೆ ಇರುವಂತಹ ಮೌಲ್ಯಗಳು ಎಂದೂ ಕೂಡ ಕಡಿಮೆಯಾಗುವುದಿಲ್ಲ. ಎಲ್ಲ ಸಿನಿಮಾಗಳು ಕೂಡ ಕನ್ನಡ ಚಿತ್ರ ಜಗತ್ತನ್ನ ಉತ್ಕೃಷ್ಟ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಕೆಲಸ ಮಾಡಿದೆ. ಹಾಗಾಗಿ ಮತ್ತೊಮ್ಮೆ 2018 ಹಾಗೆ 2019ನೇ ಸಾಲಿನ 2ನೇ ಸುತ್ತಿನ ಪ್ರಶಸ್ತಿಗಳನ್ನು ಕೊಟ್ಟಾಗಿದೆ. ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೆ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದಿಸೋಣ. ಚಪ್ಪಾಳೆಗಳನ್ನು ನೀಡಿ ಅಭಿನಂದಿಸುವಂತ ಸಂದರ್ಭ ನಮ್ಮೆಲ್ಲರದು ಕೂಡ ಆಗ್ತಾ ಇದೆ. ಗೌರವಿಸೋಣ ಅಭಿನಂದನೆಯ ಚಪ್ಪಾಳೆಯ ಜೊತೆಗೆ. ಈಗ ವೇದಿಕೆ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು, ಸಾಧಕರು ಹಾಗೂ ವೇದಿಕೆ ಮೇಲಿರುವಂತಹ ಗಣ್ಯರೆಲ್ಲ ಜೊತೆ ಸೇರಿ ಒಂದು ಭಾವಚಿತ್ರವನ್ನ ತೆಗೆಯುವಂತಹ ಸಮಯ. ಸಮೂಹ ಚಿತ್ರ ಅವರ ಆಲ್ಬಂನಲ್ಲಿ ಮತ್ತೆ ಮತ್ತೆ ನೆನಪಿಸುವಂತ ಚಿತ್ರಪಟವಾಗಿ ನಿಲ್ಲತ್ತೆ. ಅದಕ್ಕೆ ಈ ಸಾಕ್ಷಿ ಎಲ್ಲ ನಾವು ಜೊತೆಯಲ್ಲಿದ್ದೇವೆ. ಅದರೊಟ್ಟಿಗೆ ಕ್ಯಾಮ್ರಾಗಳು ಕೂಡ ಸಾಕ್ಷಿ ಆಗ್ತಾ ಇದೆ. ಇವತ್ತು ಸೋಷಿಯಲ್ ಮೀಡಿಯಾ ಫಾಸ್ಟ್ ಇರೋದ್ರಿಂದ ಅವರವರ ಕುಟುಂಬದವರು ಕೂಡ ತತ್ಕ್ಷಣ ಕ್ಲಿಕ್ಸ್ತಾ ಇದ್ದಾರೆ, ವಿಡಿಯೋ ಮಾಡ್ತಾ ಇದ್ದಾರೆ, ಇಮಿಡಿಯೇಟ್ ಅದನ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಒಟ್ಟು ಇದೆಲ್ಲವೂ ಕೂಡ ಎಲ್ಲರಿಗೂ ತಿಳಿಬೇಕಾಗಿದೆ, ಅದು ಮಾತ್ರ ಸತ್ಯ. ಹಾಗಾಗಿ ಮತ್ತೊಮ್ಮೆ ಅಭಿನಂದಿಸೋಣ, ವಂದನೆಗಳನ್ನು ತಿಳಿಸೋಣ. ಹೃದಯಪೂರ್ವಕ ಧನ್ಯವಾದಗಳು. 2018 ಹಾಗೂ 2019ನೇ ಸಾಲಿನ ಈ ಕೆಳಕಂಡ ವಿಭಾಗದಲ್ಲಿ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿರುವಂತಹ ಎಲ್ಲ ಸಾಧಕರಿಗೆ ಧನ್ಯವಾದಗಳು.